ಇವೆಲ್ಲದರ ನಡುವೆ ವಿಪಕ್ಷ ನಾಯಕ ಅಶೋಕ್ಗೆ ಸರ್ಕಾರಿ ನಿವಾಸದ ಚಿಂತೆ. ನನಗೆ ಸರ್ಕಾರಿ ನಿವಾಸ ಕೊಟ್ಟಿಲ್ಲ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಕಾವೇರಿ ನಿವಾಸವನ್ನ ಬಿಟ್ಕೊಡೋದಿಲ್ಲ, ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರು. ಹೇಳಿಕೆ ನೀಡಿದ್ದ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು. ಡಿಕೆ ಶಿವಕುಮಾರ್ ಅವರು ಕೂಡ ನನಗ್ ಮನೆ ಕೊಡಲ್ಲ, ನಾನು 2 ತಿಂಗಳಿಂದ ಮನೆ ಬಾಡಿಗೆ ತೆಗೆದುಕೊಂಡಿಲ್ಲ, ದುಡ್ಡಿನ ಕೊರತೆ ಇದ್ರೆ ಯಾವ್ದಾದ್ರೂ ಸಂಬಳಕ್ಕೆ ಬಳಸ್ಲಿ, ಹೀಗಂತ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಮನೆ ಬಿಡಲ್ಲ, ಡಿ ಕೆ ಶಿವಕುಮಾರ್ ನನಗೆ ಮನೆ ಕೊಡಲ್ಲ, ಇಷ್ಟೇ. 3 ವರ್ಷನೇ ತಳ್ಳಿದಿರಿ, ಇನ್ನಿರೋ 2 ವರ್ಷಕ್ಕೆ, ಅದು 2 ವರ್ಷನೂ ಇಲ್ಲ, ಈ ಸರ್ಕಾರ ಇನ್ನು 1.5 ವರ್ಷ ಅಷ್ಟೇ. ಮಧ್ಯ ಎಗರೋದ್ರೆ ನೆಗೆದು ಬಿದ್ದು ಎಗರೋದ್ರೆ ಓದಂಗೆ ನೆಗೆದು ಬಿದ್ದು ಓದತ್ತೆ ಅಷ್ಟೇ. ಏನಾನ ಗಲಾಟೆ ಆಗಿ ಮಂತ್ರಿಮಂಡಲ ಇದು ಗಲಾಟೆ, ಮತ್ತೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿ ವಾರ್ ಇದು ಇದ್ದಿದ್ದೆ, ಪರ್ಮನೆಂಟ್ ಇದು ವಾರ್ ಇದ್ದಿದ್ದೆ ಇದೆ ಅಂತ ನನಗೇನು ಆ ಭರವಸೆ ಇಟ್ಕೊಂಡಿಲ್ಲ ನಾನು. ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಪೋಸಿಷನ್ ಲೀಡ್ರು, ನಾವು ಮುಖ್ಯಮಂತ್ರಿ, ನಮ್ಮ ಸರ್ಕಾರ ಮುಖ್ಯಮಂತ್ರಿ ಇದ್ದಾಗ, ನಾವು ಯಡಿಯೂರಪ್ಪ ಇದ್ದಾಗ, ಜಗದೀಶ್ ಶೆಟ್ಟರ್ ಇದ್ದಾಗ, ಸದಾನಂದ ಗೌಡ್ರು ಇದ್ದಾಗ, ಬಸವರಾಜ ಬೊಮ್ಮಾಯಿಯವರಿದ್ದಾಗ ಫಸ್ಟ್ ಪ್ರಿಫರೆನ್ಸ್ ಅಪೋಸಿಷನ್ ಲೀಡರ್ಗೆ ನಾವು ಕೊಟ್ಟಿದ್ವಿ. ಅವ್ರು ಕೇಳಿದ ಮನೆಯನ್ನು ಸಿದ್ದರಾಮಯ್ಯನವ್ರಿಗೆ ನಾವು ಕೊಟ್ಟಿದ್ವಿ. ನಾನೇ ಅದಕ್ಕೆ ಸಾಕ್ಷಿ ಇದ್ದೀನಿ. ಇದಕ್ಕೆ ನಮಗೆ ಅವರು ಕೊಟ್ಟಿಲ್ಲ. ಮುಂದೆನೂ ಕೂಡ ಅವರೊಂದು ದಾರಿ ಹಾಕ್ಕೊಟ್ಟವ್ರೆ. ಮುಂದೆ ಹೆಂಗೆ ನಮ್ಮ BJP ಸರ್ಕಾರ ಬಂದಾಗ ಹೆಂಗಿರಬೇಕು ಅಂತ ದಾರಿ ಹಾಕ್ಕೊಟ್ಟವ್ರೆ. ಅದೊಂದು ದಾರಿನ ನಾವು ಪಾಲನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ.